ಸುವಾಸಿನಿ. ನಮಸ್ಕಾರ ವೀಕ್ಷಕರೇ, ಸುವಾಸಿನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಂಸ್ಕೃತದಲ್ಲಿ ಒಂದು ನುಡಿಯನ್ನ ಹೇಳ್ತಾರೆ, ಜೀವನ್ ಭದ್ರಾಣಿ ಪಶ್ಯತಿ ಅಂತ. ಅಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ರಕ್ಷಣೆ ಅನ್ನೋದು ಅತಿ ಮುಖ್ಯವಾದದ್ದು. ಅದರಲ್ಲೂ ಸಹ ಮಹಿಳೆಯರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತಾನೆ ಹೇಳ್ಬೋದು. ಇನ್ನ ಈ ಒಂದು ಸಮಾಜದಲ್ಲಿ ಆಕೆ ತನ್ನನ್ನು ತಾನು ಹೇಗೆ ರಕ್ಷಣೆ ಮಾಡ್ಕೋಬೇಕು, ತನ್ನನ್ನು ತಾನು ಆತ್ಮಸ್ಥೈರ್ಯವನ್ನ ಹೇಗೆ ಹೆಚ್ಚಿಸ್ಕೋಬೇಕು, ತನ್ನನ್ನು ತಾನು ಹೇಗೆ ರಕ್ಷಣೆ ಮಾಡಿಕೊಂಡು ಮುನ್ನುಗ್ಗಬೇಕು ಪ್ರತಿಯೊಂದು ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಶ್ರೀ ವಿದ್ಯಾ ನಾಗರಾಜರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ತಮಗೆ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನ ನಮ್ಮ ಸುವಾಸಿನಿ ಪ್ರೋಗ್ರಾಂ ಮೂಲಕ ನಾವು ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದೀವಿ. ಒಬ್ಬ ಮಹಿಳೆ ತನ್ನ ರಕ್ಷಣೆಯನ್ನ ಹೇಗೆ ಮಾಡ್ಕೊಬೇಕು, ನಮ್ಮ ಧರ್ಮದಲ್ಲಿ ರಕ್ಷಣೆ, ಮಹಿಳೆಯ ರಕ್ಷಣೆಗೆ ಮಹತ್ವವೇನು? ಇಲ್ಲಿ ಮೊದಲು ರಕ್ಷಣೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ರಕ್ಷಣೆ ಯಾರ ಹೊಣೆ? ನೀವು ಹೇಳಿದಾಗೆ ಅಪ್ಪನ ಹೊಣೆನ, ಗಂಡನ ಹೊಣೆನ, ಮಕ್ಕಳ ಹೊಣೆನ ಅಂತೆಲ್ಲ ಇದೆ. ಎಲ್ಲದಕ್ಕಿಂತ ನಾನು ಎಲ್ಲಿ ಹೋದಿ ಕಾರ್ಯಕ್ರಮ ಮಾಡುವಾಗ ಜನನ್ ಕೇಳಿದ ತಕ್ಷಣ ಎಲ್ಲರೂ ಹೇಳ್ತಾರೆ, ಇಲ್ಲ ಎಲ್ಲ ನಮ್ಮ ಹೊಣೆ ಅಂತಾರೆ. ಇಲ್ಲ, ನಾವು ಇವಾಗಿನ ಹೇಳ್ತೀವಿ ಅಪ್ಪ ಅಮ್ಮ ಗಂಡ ಅವ್ರ ಜೊತೆಗೆ ಗವರ್ಮೆಂಟ್ ನೋಡ್ಬೇಕು, ಪೊಲೀಸ್ ನೋಡ್ಕೋಬೇಕು, ಪಾಲಿಟಿಷಿಯನ್ಸ್ ನೋಡ್ಕೋಬೇಕು, ಈ ತರ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ಕೇಳಿದಾಗ ಇಲ್ಲ ನಮ್ಮ ರಕ್ಷಣೆಗೆ ನಾವೇ ಹೊಣೆ ಅಂತ ಹೇಳ್ತೀವಿ, ಆದ್ರೆ ನಾವು ಪಾಲಿಸುವಾಗ ಪಾಲಿಸಲ್ಲ. ಸೊ ಅದಕ್ಕೆ ಯಾರು ಹೊಣೆ? ಮೊದಲು ನಮ್ಮ ರಕ್ಷಣೆಗೆ ನಾವು ಹೊಣೆ ತಗೊಳ್ಳೋಣ. ಯಾಕೆಂದ್ರೆ ನಮಗೆ ರಕ್ಷಣೆ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ, ಅದನ್ನಲ್ಲಿ ನಂಬಿಕೆ ಬೆಳೆಸ್ಕೋಬೇಕು. ಮೊದಲು ಸಾಮರ್ಥ್ಯ ಇಲ್ಲದೆ ಇರುವಾಗ ಮಾಡ್ಬೋದು, ಸಾಮರ್ಥ್ಯ ಇದ್ರೂ ನಾವು ಮಾಡ್ತೀವಿ. ಅದ್ ಅಭ್ಯಾಸ ಆಗ್ಬಿಟ್ಟು ಎಲ್ಲೋ ಹೋಗ್ಬೇಕು ಅಂದ್ರೆ ಒಬ್ರೇ ನೀವು ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತೀವಿ ಒಬ್ರನ್ನ, ನಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇರತ್ತೆ. ಸೊ ನಮ್ಮಲ್ಲಿ ಮೊದಲು ಆ ಬದಲಾವಣೆಗಳನ್ನ ಬೆಳೆಸ್ಕೋಬೇಕು. ಸಾಮರ್ಥ್ಯ ಇದೆ ಅನ್ನೋ ನಂಬಿಕೆ ಮೊದಲು. ಸೊ ಎಲ್ಲರೂ ಕಾರಣ ಆಗಿದ್ರು ಮೊದಲು ನಮ್ಮ ರಕ್ಷಣೆಗೆ ನಾವೇ ಹೊಣೆ, ಆಮೇಲೆ ಮಿಕ್ಕಿದವ್ರು ಮಾಡ್ಲಿ, ನಮ್ಮ ಪಾತ್ರ ನಾವು ಮಾಡ್ಕೊಳ್ಳೋಣ ಮೊದಲು. ಇನ್ನ ಸೇಫ್ಟಿ ನಿಟ್ಟಿನಲ್ಲಿ ನಾವು ಏನೇನ್ ಮಾಡ್ಬೇಕು, ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಬೇಕು? ಇದ್ರಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಸೇಫ್ಟಿ ಅಂದ್ರೆ ಏನು ಅಂತ ನಾನು ಹೇಳ್ತಾ ಇರುವಾಗ. ನಮ್ಮ ಹಿಂದೂ ಧರ್ಮದಲ್ಲಿ ಇದಕ್ಕೆ ಯಾವ ಮನೋಭಾವನೆ ಬೆಳೆಸ್ಕೋಬೇಕು ಅಂತ ಇದೆ. ಈಗ ನೀವು ಅರ್ಧನಾರೀಶ್ವರ ಕೇಳಿದೀರಾ? ಹೌದು, ಕೇಳಿದ್ದೆ. ಆ ಫೋಟೋ ನೋಡಿದೀರಾ? ಏನ್ ನಿಮ್ ಮನಸ್ಸಿಗೆ ಬರುತ್ತೆ ನೋಡ್ತಾ? ಅರ್ಧನಾರೀಶ್ವರ ನೋಡಿದಾಗ ಅರ್ಧ ಶಿವ ಇರುತ್ತೆ, ಇನ್ನರ್ಧ ಪಾರ್ವತಿಯನ್ನ ನೋಡಿರ್ತೀವಿ, ಅಷ್ಟೇ ನೋಡಿರುವಂತದ್ದು. ಅದು ದೈವಿ ಭಾವದಿಂದ ನೋಡಿ, ಪೂಜೆ ಭಾವನೆಯಿಂದ. ಅದರದ ಅರ್ಥ, ಅಂತರಾರ್ಥ ಇನ್ನೊಂದಿದೆ, ಎಷ್ಟೋ ಅರ್ಥಗಳಿದೆ. ನಮ್ಮ ಈ ಸೇಫ್ಟಿ ದೃಷ್ಟಿನಲ್ಲಿ ಏನಿದೆ ಅಂದ್ರೆ, ಪ್ರತಿಯೊಬ್ಬರಲ್ಲೂ ಒಂದು ಗಂಡು ಗುಣಗಳು, ಹೆಣ್ಣು ಗುಣಗಳು ಎರಡೂ ಇದೆ. ಈ ನಮ್ಮಲ್ಲಿ ಹೆಣ್ಣು ಅಂದ ತಕ್ಷಣ ಕೆಲವು ಗುಣ ವಿಶೇಷಗಳು ಹೇಳ್ತೀವಿ. ಹೆಣ್ಣು ಅಂದ್ರೆ ಮೃದು ಸ್ವಭಾವ, ಅವರು ಫಿಸಿಕಲಿ ಸ್ವಲ್ಪ ವೀಕು, ಮನೆಗೆ ಸೀಮಿತ, ಇನ್ನೊಂದು ತುಂಬಾ ಎಮೋಷನಲ್ ಅಥವಾ ತುಂಬಾ ಹೆಲ್ಪಿಂಗ್ ನೇಚರ್. ಸೊ ಎಲ್ಲಾ ರೀತಿ ಒಂದು ಹೆಣ್ಣು ಅಂದ ತಕ್ಷಣ ಒಂದು ಗುಣ ವಿಶೇಷಗಳು ಬರುತ್ತೆ. ಗಂಡು ಅಂದ ತಕ್ಷಣ ಇನ್ನೊಂದು ಗುಣ ವಿಶೇಷಗಳು, ಸ್ಟ್ರಾಂಗು, ಕೋಪ ಜಾಸ್ತಿ, ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಆಮೇಲೆ ಅವರು ಏನಾದ್ರು ಮಾಡ್ಬೋದು, ಕಾನ್ಫಿಡೆನ್ಸ್ ಇದೆ, ಲೀಡರ್ಶಿಪ್ ಇದೆ ಅಂತ. ಹೀಗೆ ಒಂದು ಇದೆ. ಇದು ಸರಿನಾ, ಇದು ತಪ್ಪಾ ಅನ್ನೋ ಪ್ರಶ್ನೆ ಕೇಳಿದಾಗ ನಮ್ಮ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ, ಎರಡೂನು ಪ್ರತಿಯೊಬ್ಬರಲ್ಲೂ ಎರಡು ಗುಣ ವಿಶೇಷಗಳು ಇದೆ. ಅದು ಹುಟ್ಟಿನಿಂದ ನಮ್ಮಲ್ಲಿ ಇದೆ. ಬೆಳೆಯೋ ವಾತಾವರಣದಲ್ಲಿ ನಮ್ಮ ಪಾತ್ರಗಳ ಅನುಗುಣವಾಗಿ ನಾವು ಕೆಲವು ಗುಣಗಳನ್ನು ಮಾತ್ರ ಹೈಲೈಟ್ ಮಾಡಿರ್ತೀವಿ. ಏನು ಚಿಕ್ಕ ಮಕ್ಕಳಲ್ಲಿ ಮನೇಲಿ ಗಂಡು ಮಗಳು ಅಳ್ತಾರೆ, ಗಂಡು ಹುಡುಗ ನೀನ್ ಯಾಕೋ ಅಳ್ತೀಯಾ ಅಂತಾರೆ. ಭಾವನೆಗಳು ಎರಡಿಗೂ ಸಮಾನ. ಇನ್ನೇನೋ ನೀನ್ ಹೆಣ್ಣು ಆ ಕೆಲಸ ಮಾಡೋದು ಬೇಡ ಅಂತಾರೆ. ಅದು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ, ಅದು ಆ ಒಂದು ಪರಿಸರಕ್ಕೆ ಬೇಕಾಗಿರೋದು ಇರಬಹುದು. ಹಾಗಂತ ಅದಿಲ್ಲ ಅಂತಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯತೆ ಇದೆ. ಆ ಫೋಟೋ ನೋಡಿದ ತಕ್ಷಣ ನಾನು ಅರ್ಧನಾರೀಶ್ವರ ಅಂದ ತಕ್ಷಣ ಅರ್ಥ ಮಾಡ್ಕೋಬೇಕು. ಏನ್ ಮಾಡ್ಬೇಕು ಅಂದ್ರೆ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನ ನಾವು ಜಾಗೃತಗೊಳಿಸಬೇಕು. ಹಾಗಂತ ಅದಿದೆ ಅಂದ ತಕ್ಷಣ ಎಲ್ಲಾ ಸಂದರ್ಭದಲ್ಲೂ ನಾವು ಗಂಡು ಗುಣಗಳನ್ನ ಪ್ರದರ್ಶಿಸ ಅವಶ್ಯಕತೆ ಇಲ್ಲ, ಅಥವಾ ಗಂಡಸರು ಹೆಣ್ಣು ಗುಣಗಳ ಅವಶ್ಯಕತೆ ಬಂದಾಗ ಸಂದರ್ಭೋಚಿತವಾಗಿ ಅದನ್ನ ನಾವು ಜಾಗೃತಗೊಳಿಸಬೇಕು. ಯಾಕಿದೆ ನಾನು ಸೇಫ್ಟಿ ಹೇಳ್ತಾ ಇದೀನಿ ಅಂದ್ರೆ, ಸೇಫ್ಟಿ ಬಂದ ತಕ್ಷಣ ಹೆಣ್ಣು ನಾನು ವೀಕು ಅನ್ನೋ ಮನೋಭಾವನೆ ಇರುತ್ತೆ. ಹೌದು, ಎಸ್ಪೆಷಲಿ ಆ ಒಂದು ಎದುರಾಳಿ ಯಾವ್ದೇ ಇರ್ಬೋದು, ಎಮೋಷನಲ್ ಆಗಿ ಫಿಸಿಕಲಿ ಅವ್ರು ಸ್ಟ್ರಾಂಗ್ ಅನ್ನೋ ಮನೋಭಾವನೆ ಇರುತ್ತೆ. ನಾವು ಅರ್ಥ ಮಾಡ್ಕೋಬೇಕು ನಮ್ಮಲ್ಲೂ ಇದೆ. ಆದ್ರೂ ಕೂಡ ವುಮೆನ್ ಸೇಫ್ಟಿಗೆ ಸರ್ಕಾರದಿಂದ ಆಗ್ಲಿ ಅಥವಾ ಪ್ರತಿ ಯಾರಿಂದನೇ ಆಗ್ಲಿ ಅದೊಂದು ಪ್ರಯೋಜನವಾಗಿ ಸಿಗ್ತಾ ಇಲ್ಲ ಆಕೆಗೆ. ಅದು ಹೇಗೆ, ಯಾಕೆ ಆ ರೀತಿ ಆಗ್ತಾ ಇದೆ? ಓಕೆ,
ಇಲ್ಲಿ ಅಗೇನ್ ಯಾಕೆ ಆಗ್ತಾ ಇದೆ ಅನ್ನಕ್ಕೆ ಹಲವಾರು ಕಾರಣಗಳಿರುತ್ತೆ. ನಮಗೂ ಸಾಕಷ್ಟು ಗೊತ್ತಿದೆ, ಅಲ್ಲಿ ತೊಂದರೆ ಆಗ್ತದೆ, ಇಲ್ಲಿ ತೊಂದರೆ ಆಗ್ತಾ ಇದೆ, ಇಲ್ಲಿ ಇವಾಗಿನ ಜನರೇಷನ್ ಬೆಳೆಯೋ ವಾತಾವರಣ ಇರ್ಬೋದು, ಅದೆಲ್ಲ ಕಾರಣದಿಂದ ನಾವು ಈ ಕಡೆ ಫೋಕಸ್ ಮಾಡೋಣ, ಏನ್ ಮಾಡ್ಬೇಕು ಅಂತ. ಇದಕ್ಕೆ ಮೊದಲು ಅರ್ಥ ಮಾಡ್ಕೋಬೇಕು ಸಂದರ್ಭಗಳನ್ನ, ಮನೋಭಾವನೆಗಳನ್ನ. ಮೊದಲು ಹೇಳಿದ್ದೆ, ಎರಡೂ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಹೌದು. ಎರಡನೇದಾಗಿ ಮನೋಭಾವನೆ ಅರ್ಥ ಮಾಡ್ಕೋಬೇಕು. ಈಗ ನಮ್ಗೆ ಏನಾಗಿದೆ, ಒಂದು ಎದುರಾಳಿ ಬಂದ ತಕ್ಷಣ ಎದುರಾಳಿಯಾಗ ಇಲ್ಲಿ ನಾವು ತುಂಬಾ ಎಲ್ಲೋ ನಾವು ಹೋಗ್ತಾ ಇದೀವಪ್ಪ, 4 ಜನ ಬಂದು ನಮ್ನ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಒಂದು ಸನ್ನಿವೇಶ. ಅದ್ರ ಜೊತೆಗೆ ನಮ್ಮ ದಿನನಿತ್ಯ ಇರೋ ಜಾಗದಲ್ಲೇ ನಮಗ್ ಸೇಫ್ಟಿ ಪ್ರಾಬ್ಲಮ್ ಇರುತ್ತೆ. ಅದೇ ಎಮೋಷನಲ್ ಸೇಫ್ಟಿ ಅಂತ ಹೇಳ್ತೀವಿ. ಇನ್ನೊಂದು ಫಿಸಿಕಲ್ ಸೇಫ್ಟಿ. ಎಮೋಷನಲ್ ಸೇಫ್ಟಿನಲ್ಲೇ ನಾವು ಹೆಚ್ಚು ಅನುಭವಿಸ್ತೀವಿ. ಫಿಸಿಕಲ್ ಸೇಫ್ಟಿ ಮಾತ್ರ ನಮ್ಗೆ ಹೆಚ್ಚು ಗೊತ್ತಾಗುತ್ತೆ, ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, ಅಲ್ಲಿ ಕೇಳ್ತೀವಿ, ಇಲ್ಲಿ ಕೇಳ್ತೀವಿ. ಎಮೋಷನಲ್ ಸೇಫ್ಟಿ ಬಗ್ಗೆ ಮಾತು ಕಡಿಮೆ ಇರುತ್ತೆ, ನಮ್ಮ ಪಬ್ಲಿಕ್ ಅಲ್ಲಿ ಮಾತು ಕಡಿಮೆ ಇರುತ್ತೆ. ಎಷ್ಟೋ ಜನ ಒಳಗೆ ನೊಂದುಕೊಂಡು ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಉದಾಹರಣೆಗೆ ಫಸ್ಟ್ ಮನೋಭಾವನೆ, ಎದುರಾಳಿ ಅಪೋನೆಂಟ್ ಇರುವಾಗ ಅವರ ಮನೋಭಾವನೆ ಹೇಗಿರುತ್ತೆ, ನಮ್ಮ ಮೈಂಡ್ ಸೆಟ್ ಮನೋಭಾವನೆ ಹೇಗಿರುತ್ತೆ. ಇವಾಗ ನಿಮ್ನೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಈಗ ಎದುರಾಳಿ ಬರ್ತಾರೆ, ನಿಮ್ಗೆ ಏನೋ ಒಂದು ಸಮಸ್ಯೆ ಅವರಿಂದ ಇದೆ, ನಿಮಗೆ ಅವ್ರ ಪ್ರಕಾರ ಭಯ ಯಾರ್, ನಿಮಗ ಅವ್ರಿಗ ಇರುತ್ತೆ? ನಮ್ಗೆ ಇರುತ್ತೆ. ಹೌದು. ಆದ್ರೆ ಅಪೋನೆಂಟ್ಗೆ ಆಕ್ಚುಲಿ ನಮ್ಗಿಂತ ಹೆಚ್ಚು ಭಯ ಇರುತ್ತೆ. ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರು ಅವ್ರಿಗೆ ಮಾಡುವುದು ತಪ್ಪು ಅಂತ ಗೊತ್ತಿರುತ್ತೆ. ನಾವು ಅಷ್ಟು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಸರಿಯಾಗಿದ್ದೀವಿ. ಹೌದು, ಮೊದಲನೇದು. ಎರಡನೇದು ಗಿಲ್ಟ್ ಅಂತ ಹೇಳ್ತೀವಿ, ಗಿಲ್ಟಿ ಫೀಲಿಂಗ್ಸ್. ಫೀಲಿಂಗ್ ನಮಗಿರತ್ತಾ, ಅವ್ರಿಗಿರತ್ತಾ? ಹೆಚ್ಚಾಗಿ ನಮ್ಗೆ ಇರುತ್ತೆ. ಯಾವ ರೀತಿ ಮಾಡ್ತೀವಿ, ನಾನು ಅಲ್ಲಿ ಹೋಗ್ಲೇಬಾರ್ದಿತ್ತು, ನಂದೇ ತಪ್ಪು ಅನ್ನೋದು ಒಂದು ಅನ್ಕೊಂಡ್ಬಿಡ್ತೀವಿ. ಆಕ್ಚುಲಿ ಮಾಡ್ತಿರೋದು ತಪ್ಪು ಅವರು, ಎದುರಾಳಿ ಅಲ್ವಾ ತಪ್ಪು ಮಾಡ್ತಾರೆ, ನಾವಲ್ಲ. ಅವ್ರಿಗಿರುತ್ತೆ ಹೆಚ್ಚು ಗಿಲ್ಟಿ, ನಮಗ್ ಬೇಕಾಗಿಲ್ಲ. ಯಾರು ಗೊತ್ತಿದ್ದು ಹೋಗಿ ನಾವು ಮಾಡಲ್ಲ, ಎಲ್ಲೋ ಹೋಗಿ ಸಂದರ್ಭೋಚಿತವಾಗಿ ಸಿಕ್ಕಾಕೊಳ್ತೀವಿ ಒಂದ್ ಸಂದರ್ಭದಲ್ಲಿ. ಅವಾಗ ನಮಗೆ, ಅದರಲ್ಲೂ ಮಹಿಳೆಯರಿಗೆ ನಮ್ಮನ್ನ ನಾವು ದೂಷಿಸ್ಕೊಳ್ಳೋದು ಜಾಸ್ತಿ. ಹೌದು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವಾಗ ನಾವು ಹಿಂಗ್ ವೀಕ್ ಆಗ್ಬಿಡ್ತೀವಿ. ಇದು ನಮ್ಮ ಸ್ಟ್ರೆಂತ್, ಅವ್ರದ್ದು ವೀಕ್ನೆಸ್. ಅವ್ರಿಗೆ ಭಯ ಹೆಚ್ಚು, ಅವ್ರಿಗೆ ಗಿಲ್ಟಿ ಇರುತ್ತೆ. ಆಯ್ತಾ? ಆಮೇಲೆ ಪವರ್ ಯಾರಿಗಿರುತ್ತೆ, ಯಾರು ಪವರ್ಫುಲ್ ಆಗಿರ್ತಾರೆ, ಅವರ ನಾವೇ ಪವರ್ಫುಲ್ ಆಗಿದ್ರು ನಮ್ಮನ್ನ ನಾವು ಕುಗ್ಗಿಸ್ಕೊಳ್ತೀವಿ. ನಾವೇನ್ ಅಂದ್ಕೋತೀವಿ ಅವ್ರಿಗಿದೆ. ಹೌದು. ಯಾಕೆಂದ್ರೆ ಅವ್ರಿಗೆ ಇರ್ಬೋದು, ಅವರಲ್ಲಿ ಒಂದು ಪವರ್ ಇದ್ರೆ ನಮ್ಗೆ ಇನ್ನೊಂದು ಪವರ್ ಇರುತ್ತೆ. ಹೌದು. ನಾವು ಅವರ ಭಯ, ಅವರ ಗಿಲ್ಟು, ಅದ್ರ ಮೇಲೆ ಆಟ ಆಡ್ಬೋದು. ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಫಸ್ಟ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅವರ್ physical and emotional strength and understand physical and emotional weakness of the opponent. ಅವ್ರಿಗೆ ಗಿಲ್ಟ್ ಇರುತ್ತೆ, ಅವ್ರಿಗೆ ಹೆಚ್ಚು ಭಯಲ್ಲಿ ಸಿಕ್ಕಾಕೊಳ್ತೀವಿ ಅನ್ನೋ ಭಯ ಅವ್ರಿಗೆ ಹೆಚ್ಚಿರುತ್ತೆ. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಫಿಸಿಕಲಿ ಅವರು ಇರ್ಬೋದು, ನಾವು ಮೆಂಟಲಿ ಆಗೋಣ. ಸೊ ಆ ರೀತಿ ನಾವು ಬೆಳೆಸ್ಕೊಂಡು ಈ ಮನೋಭಾವನೆ ಅರ್ಥ ಮಾಡ್ಕೋಬೇಕು. ಎಲ್ಲಾ ದೃಷ್ಟಿಕೋನದಿಂದಲೂ ಅಂತ ಸಿಚುಯೇಷನ್ ಅಲ್ಲಿ ನಾವು ಹೆಚ್ಚು ಪವರ್ಫುಲ್ ಆಗಿರ್ತೀವಿ. ಅದ ಅರ್ಥ ಮಾಡ್ಕೊಂಡ ತಕ್ಷಣ ನಮ್ಗೆ ಭಯ ಕಮ್ಮಿ ಆಗುತ್ತೆ. ಎಷ್ಟೋ ಜನಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಆದ ತಕ್ಷಣ ಟೆನ್ಷನ್ ಅಂತ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅವಾಗ ಈ ತಲೆ ಓಡಲ್ಲ. ಇದು ನೆನ್ಪಿಟ್ಕೊಂಡಾಗ, ಓ ನನಗೂ ಇದೆ ಪವರ್, ನಾನು ಇದನ್ನ ಜಾಗೃತಗೊಳಿಸ್ಕೋಬಹುದು, ಇದನ್ ಮಾಡ್ಬೋದು ಅನ್ನೋ ಒಂದು. ವುಮೆನ್ ಸೇಫ್ಟಿ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಒಂದು ಪುಟ್ಟ ಬ್ರೇಕ್ನ ನಂತರ. ಬ್ರೇಕ್ ನಂತರ ಸುವಾಸಿನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನು ವುಮೆನ್ ಸೇಫ್ಟಿ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ. ವುಮೆನ್ ಸೇಫ್ಟಿ ಅಂದ್ರೆ ಯಾವ್ಯಾವ ರೀತಿ ಸೇಫ್ಟಿಗಳಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನ ಒಂದು ಸಿಚುಯೇಷನ್ ಬಂದಾಗ, ಅದು ಕರಾಳವಾಗಿರ್ಬೋದು ಅಥವಾ ಖುಷಿಯಾಗಿರ್ಬೋದು, ಯಾವುದೇ ಒಂದು ಸಿಚುಯೇಷನ್ ಬಂದಾಗ ನಾವು ವುಮೆನ್ ಸೇಫ್ಟಿಯನ್ನ ನೋಡಿದ್ರೆ ನಾವು ಹೇಗೆ ಸ್ಪಂದಿಸಬೇಕು ಆ ಒಂದು ಸಿಚುಯೇಷನ್ಗೆ? ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದು ಬಹಳ ಮುಖ್ಯ. ಆಗದ್ದರೆ ಅವಾಯ್ಡ್ ಮಾಡೋದು ಒಂದು, ಬಂದಾಗ ಹೇಗೆ ಸ್ಪಂದಿಸಬೇಕು. ಈಗ ನಾವು ಯಾವುದೇ ಸನ್ನಿವೇಶ ತಗೊಂಡ್ರು 4 ರೀತಿಲಿ ಸ್ಪಂದಿಸ್ತೀವಿ. ಅದನ್ನ ನಾವು ಇವಾಗ ನಾನು ಹೇಳ್ತೀನಿ. ಈಗ ಏನೋ ಒಂದು ನಿಮ್ಗೆ ಇಲ್ಲಿ ತಕ್ಷಣ ಒಂದು ನಾಯಿ ಅಟ್ಟಿಸ್ಕೊಂಡ್ಬಂದು ತಿಟ್ಕೊಳ್ಳಿ, ಏನ್ ಮಾಡ್ತೀರಾ ನೀವು? ಓಡಿ ಹೋಗ್ತೀವಿ, ಇಲ್ಲಾಂದ್ರೆ ಅದಕ್ಕೇನಾದ್ರೂ ಅದನ್ನ ಬೆದರಿಸುವಂತದ್ದು ಒಂದು ಪ್ರಯತ್ನ ಮಾಡ್ತೀವಿ. ಕೆಲವು ಸತಿ ಓಡ್ ಹೋಗ್ತೀವಿ, ಕೆಲವು ಸತಿ ಬೆದರಿಸಕ್ ಹೋಗ್ತೀವಿ, ಇನ್ ಕೆಲವು ಸತಿ ಫ್ರೀಸ್ ಆಗ್ಬಿಡ್ತೀವಿ. ಅಂದ್ರೆ ಏನು ಮಾಡಕ್ ಗೊತ್ತಾಗ ಹೌದು, ಈ ರೀತಿ ಸ್ಪಂದಿಸ್ತೀವಲ್ಲ. ಸೊ ಇದನ್ನ ನಾವೊಂದು 4 ಚೌಕಟ್ಟಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಏನ್ ಹೇಳ್ತಾರೆ, ಮೊದಲು ಅಗ್ರೆಸಿವ್, ಆಕ್ರಮಣಕಾರಿ. ಈಗ ನಾಯಿ ಬಂದ ತಕ್ಷಣ ನಾವು ಅದನ್ನ ಹೆದರಿಸೋದು, ವಾಪಸ್ ರಿಯಾಕ್ಟ್ ಮಾಡೋದು, ಆಕ್ರಮಣಕಾರಿ.
ಎರಡನೇದು ಇನ್ನೊಂದೇನ್ ಹೇಳ್ತೀವಿ, ಪಲಾಯನ, ಓಡ್ ಹೋಗೋದು, ಪ್ಯಾಸಿವ್ ಬಿಹೇವಿಯರ್ ಅಂತ ಹೇಳ್ತೀವಿ. ಮೂರನೇದು ಅಸರ್ಟಿವ್ ಅಂದ್ರೆ ದೃಢ ರೆಸ್ಪಾನ್ಸ್ ಬಿಹೇವಿಯರ್ ಅಂತ ಹೇಳ್ತೀವಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದು. ನಾಲ್ಕನೇದು ಇನ್ನೊಂದೇನ್ ಹೇಳ್ತೀವಿ, ಪ್ಯಾಸಿವ್ ಅಗ್ರೆಸಿವ್ ಅಂತೀವಿ. ಅದ್ ಎರಡನ್ನೂ ಸೇರಿಸ್ಬಿಡ್ತೀವಿ. ಇದನ್ನ ನಾವು ತುಂಬಾ ಸಣ್ಣ ಉದಾಹರಣೆದಿಂದ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾವು ದಿನನಿತ್ಯ ಮನೇಲಿ ನಡೆಯೋದು, ಎಲ್ಲಾರ ಮನೇಲೂ ನಡೆಯೋದು, ಎಲ್ಲಾರ ಮನೇಲೂ ಜಗಳ ಆಗತ್ತೆ ಅಲ್ವಾ? ಹೌದು. ಒಂದು ಕಾಮನ್ ವಿಷಯ ಯಾವ್ದಕ್ಕೆ ಎಲ್ಲಾರು ಜಗಳ ಹಾಕಾಯ್ತಾರೆ, ಅಜ್ಜಿ ಮೊಮ್ಮಕ್ಳು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಎಲ್ಲಾರು ಒಂದ್ ಮನೇಲಿ ಒಂದ್ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತೀವಿ. ಯಾವ್ದಕ್ಕಿರ್ಬೋದು? ಇನ್ನ ಊಟದ್ರಲ್ಲಿ ಮೈನ್ ಆಗಿರುತ್ತೆ. ಯಾಕಂದ್ರೆ ನೀನ್ ತಿನ್ನೋದು ನಾನ್ ತಿನ್ನೋದಿಲ್ಲ, ನಾನ್ ತಿನ್ನೋದು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಇನ್ನೊಂದು ಮನೇಲಿ ಒಂದು ಟಿವಿ ಅಂತ ಇರುತ್ತೆ. ಹೌದು, ಹೌದಾ? ಅದಕ್ಕೆ ಯಾರು ಕಾಂಪ್ರಮೈಸ್ ಆಗೋದಿಲ್ಲ. ಮಕ್ಕಳಂತೂ ಕಾರ್ಟೂನ್ ನೋಡ್ಬೇಕಂತ ಧಾರಾವಾಹಿಗಳು, ಶಂಕರ ನೋಡ್ಬೇಕು, ಕೆಲವರು ಸೀರಿಯಲ್ಸ್ ನೋಡ್ಬೇಕು. ಹೀಗೆ ಒಬ್ಬೊಬ್ರಿಗೂ ಒಂದೊಂದು ಅವಶ್ಯಕತೆ ಇರುತ್ತೆ, ಒಂದು ಟಿವಿ ಇರುತ್ತೆ. ಅವಾಗ ಜಗಳ ಹೆಚ್ಚು ಆಗತ್ತೆ ಮನೆಯಲ್ಲಿ. ಅದು ಸಣ್ಣದಲ್ಲಿ ಶುರುವಾಗಿ ಕೆಲವು ಸತಿ ಎಷ್ಟೋ ಮನೆಯಲ್ಲಿ ಸಂಬಂಧಗಳು ಬಿರುಕುಗೊಳ್ಳುವಷ್ಟು ಹೊಟ್ಟೋಗಿರುತ್ತೆ. ಕಾರಣ ಆಮೇಲೆ ಮತ್ತೋಗಿರುತ್ತೆ, ಇಲ್ಲಿಂದ ಶುರುವಾಗಿರುತ್ತೆ, ಬೇರೆ ಹೊಟ್ಟೋಗಿರುತ್ತೆ. ಸೊ ಇಲ್ಲಿ ಯಾಕೆ ಹೇಳ್ತೇನೆ, ಉದಾಹರಣೆ ಅರ್ಥ ಮಾಡ್ಕೊಂಡು ನಾವು ಸೇಫ್ಟಿಗೆ ರಿಲೇಟ್ ಮಾಡೋಣ. ಆವಾಗ ಏನ್ ಮಾಡ್ಬೋದು, ನನಗೆ ಈ ಚಾನಲ್ ಬೇಕು, ನಿಮ್ಗೆ ಆ ಚಾನಲ್ ಬೇಕು ಅಂದಾಗ ಇದು ಯಾರು ಸಾಮಾನ್ಯ, ಯಾರು ಜೋರ್ ಇರ್ತಾರ ಅವ್ರದ್ದು ನಡೆಯುತ್ತೆ. ಅದು ಆಕ್ರಮಣಕಾರಿ, ಅಗ್ರೆಸಿವ್. ನೀವು ವೀಕ್ ಅಂದ ತಕ್ಷಣ ನಾನು ಜೋರ್ ಮಾಡ್ಬಿಡೋದು. ಮನೇಲಿ ದೊಡ್ಡ ಮಗ ಚಿಕ್ಕ ಮಗು ಇದ್ರೆ ಯಾರು ಜೋರ್ ಇರ್ತಾರ ಅವ್ರಿಗಾಗೋಗುತ್ತೆ. ಈಗ ತಂದೆನೇ ಆಗಿರ್ಬೋದು, ಮಕ್ಕಳುಗಳ ಕಾರ್ಟೂನ್ ನೋಡ್ಬೇಡಿ, ಹೋಗಿ ನಾನು ಸ್ಪೋರ್ಟ್ಸ್ ನೋಡ್ಬೇಕಂತ ತಕ್ಷಣ ಅವ್ರು ಹೆದರ್ತಾರೆ. ಹಾಗೆ ಅದು ಆಕ್ರಮಣ. ಅವಾಗ ಏನಾಯ್ತು, ಒಬ್ರಿಗೆ ಬೆನಿಫಿಟ್ ಸಿಕ್ತು, ಇನ್ನೊಬ್ರಿಗೆ ಲೂಸರ್. ಅವಾಗ ಏನಾಗುತ್ತೆ, ನನ್ ರೈಟ್ಸ್ ಇಂಪಾರ್ಟೆಂಟ್, ಅವ್ರದಲ್ಲ ಅನ್ನೋ ಭಾವನೆ ಬರುತ್ತೆ. ಇದು ಅಗ್ರೆಸಿವ್. ಇದ್ರನ್ನ ಇನ್ನೊಂದು ಉಲ್ಟಾ ಮಾಡಿದ ತಕ್ಷಣ ಪ್ಯಾಸಿವ್, ಆ ಮಗು ಓಡೋಯ್ತು ಅಂತ ಇಟ್ಕೊಂಡ ತಕ್ಷಣ ಬೇಸರ ಮಾಡ್ಕೊಂಡು ಹೋಗಿರ್ತಾರೆ, ಖುಷಿಯಿಂದ ಹೋಗಿರಲ್ಲ. ಹೌದು ಹೌದು. ಸೊ ನನಗೆ ಲಾಸ್ ಆಯ್ತು, ಸೊ ನನ್ನ ರೈಟ್ಸ್ ಇಂಪಾರ್ಟೆಂಟ್ ಅಲ್ಲ ಅನ್ನೋ ಭಾವನೆ ಅವ್ರಿಗೆ ಬರುತ್ತೆ. ಇನ್ನೊಂದು, ಇಬ್ರು ಮಕ್ಳು ಜಗಳ ಮಾಡಿದಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಇಬ್ರದ್ದು ಬೇಡ, ನಾನು ಟಿವಿನೇ ಆಫ್ ಮಾಡ್ಬಿಡ್ತೀನಿ. ಹೌದು, ಅದನ್ನ ಪ್ಯಾಸಿವ್ ಅಗ್ರೆಸಿವ್ ಅಂತ ಹೇಳ್ತಾರೆ. ಅವಾಗ ಇಬ್ರಿಗೂ ಲಾಸು, ಯಾರಿಗೂ ಬೆನಿಫಿಟ್ ಇಲ್ಲ. ಈ ಮೂರಕ್ಕಿಂತ ಇನ್ನೊಂದು ಒಳ್ಳೇದು ಯಾವ್ದಿದೆ ಅಂತ ಅಸರ್ಟಿವ್ ಅಥವಾ ದೃಢ ಸ್ವಭಾವ ಅಂತ ಹೇಳ್ತೀವಿ, ಬಿಹೇವಿಯರ್. ಅವಾಗ ಏನ್ ಮಾಡ್ಬೋದು, ಇಬ್ರು ಮಕ್ಳು ಕೂರ್ಸಾಗ ನಿನಗೆ ಇದು ಇಂಪಾರ್ಟೆಂಟ್, ನನಗೆ ಇದು ಇಂಪಾರ್ಟೆಂಟ್, ಟೈಮ್ ಸ್ಲಾಟ್ ಅಲಾಟ್ ಮಾಡೋದು. ಈ ಟೈಮಲ್ಲಿ ನೀನ್ ನೋಡ್ಕೊ, ಈ ಟೈಮಲ್ಲಿ ನಾನ್ ನೋಡ್ತೀನಿ, ಇನ್ನೊಂದು ಟೈಮು ಇನ್ನೊಂದು ಇಂಪಾರ್ಟೆಂಟ್, ಎಲ್ಲರೂ ಒಟ್ಟಿಗೆ ನೋಡೋಣ. ಅವಾಗ ಏನಾಗುತ್ತೆ, ಎಲ್ಲರ ರೈಟ್ಸು ಇಂಪಾರ್ಟೆಂಟು, ಎಲ್ಲರಿಗೂ ಸಿಗತ್ತೆ. ಇದು ಅಸರ್ಟಿವ್ ಬಿಹೇವಿಯರ್ ಅಂತ, ದೃಢ ಸ್ವಭಾವ. ಸೊ ನಾವು ಯಾವುದೇ ಸನ್ನಿವೇಶದಲ್ಲಿ ಇದ್ರಲ್ಲಿ ನಾಲ್ಕರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ನಿಮ್ ಪ್ರಕಾರ ಯಾವ್ದು ಸರಿ ಯಾವ್ದು ತಪ್ಪು, ಈ ನಾಲ್ಕು ರೀತಿ ದೃಢ ನಿರ್ಧಾರ ತಗೊಳ್ಳುವಂತದ್ದು ಬೆಟರ್. ಆಕ್ಚುಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇದು ನಾನ್ ಹೇಳ್ತೀನಿ, ಯಾವ್ದು ಸರಿ ಅನ್ನೋಲ್ಲ, ಯಾವ್ದು ತಪ್ಪು ಅಲ್ಲ, ಯಾವ ಸಂದರ್ಭದಲ್ಲಿ ಯಾವ್ದು ಮಾಡ್ತೀವಿ ಅನ್ನೋದು ಉಚಿತ. ಅದಕ್ಕೋಸ್ಕರ ನಾನು ಹೇಳಕ್ ಇಷ್ಟಪಡ್ತೀನಿ, ಈಗ ರಸ್ತೆಯಲ್ಲಿ ಹೋಗುವಾಗ ಯಾರು ಅಟ್ಟಿಸ್ಕೊಂಡ್ ಬಂದ್ರೆ ಆಗ ನಾವು ಆಕ್ರಮಣಕಾರಿನೂ ಮಾಡಕ್ಕಾಗಲ್ಲ. ಅವ್ರು ನಮ್ಗಿಂತ ಸ್ಟ್ರಾಂಗ್ ಆಗಿದ್ರೆ ಆವಾಗ ನಿಂತ್ಕೊಂಡು ಅವ್ರಿಗೆ ನೋಡಪ್ಪ ನೀನ್ ಇಷ್ಟು ಓಡು ನಾನು ಇಷ್ಟು ಓಡು ಅಂತ ದೃಢ ಸ್ವಭಾವನೂ ಮಾಡ್ಲಿಕ್ಕಾಗಲ್ಲ. ಆವಾಗ ಪಲಾಯನನೇ ಮಾಡ್ಬೇಕಾಗುತ್ತೆ. ಸಂದರ್ಭಗಳ ನೋಡ್ಕೊಂಡು ನಾವು ಇದಾಗಬೇಕಾಗುತ್ತೆ. ಅವ್ರು ವೀಕ್ ಆಗಿದ್ರೆ, ಇವಾಗ ನಾಯಿ ಅಟ್ಟಿಸ್ಕೊಂಡ್ ಬಂದ ತಕ್ಷಣ ನಾಯಿಗೆ ಹೊಡೆಯೋ ಅವಶ್ಯಕತೆ ಇಲ್ಲ, ಸುಮ್ನೆ ಬಗ್ಗಿ ಕಣ್ಣು ದೃಷ್ಟಿ ನೋಡಿ ಕೈ ಇಳಿದ್ರೆ ಸಾಕು, ನಾಯಿ ಹೆದರ್ಕೊಳ್ಳುತ್ತೆ. ಸೊ ಅಲ್ಲಿ ಭಯವನ್ನ ಸೃಷ್ಟಿಸ್ಬೇಕಾಗುತ್ತೆ. ಸೊ ಆಕ್ರಮಣಕಾರಿ ಎಷ್ಟರ ಮಟ್ಟಿಗೆ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಯಾಕೆ ಇದನ್ನ ಹೇಳ್ದೆ ಅಂದ ತಕ್ಷಣ, ಸೇಫ್ಟಿ ಇಶ್ಯೂ ಬಂದ ತಕ್ಷಣ ನಾವು ಈ ನಾಲ್ಕನ್ನ ತಲೆಯಲ್ಲಿ ಇಟ್ಕೊಂಡು ಆ ಸಂದರ್ಭಕ್ಕೆ ಯಾವ ರೀತಿ ನಾವು ಸ್ಪಂದಿಸ್ಬೇಕು, ಓಡ್ ಹೋಗೋದ್ ಬೆಟರಾ, ಇಲ್ಲ ನಾವು ವಾಪಸ್ಸು ಅವ್ರಿಗೆ ಒಂಚೂರು ಭಯ ಕ್ರಿಯೇಟ್ ಮಾಡ್ಬೋದಾ, ಅಥವಾ ನಮಗ್ ಗೊತ್ತಿರೋದು ತುಂಬಾ ಹೆಚ್ಚು ಡೇಂಜರ್ ಇಲ್ಲ ಅಂದ ತಕ್ಷಣ ಯಾರೋ ಬರ್ತಾರೆ ಬೈ ಮಿಸ್ಟೇಕ್ ಅಂತ ಅವ್ರಿಗೆ ಹೇಳ್ಬೋದಾ, ಇದ್ ಮಾಡೋದ್ರಿಂದ ನನಗೆ ಹರ್ಟ್ ಆಗುತ್ತೆ. ಈ ಎಮೋಷನಲ್ ಚಾಲೆಂಜ್ ಬಂದ ತಕ್ಷಣ ನಾವು ಇದನ್ನ ಉಪಯೋಗಿಸ್ಕೋಬಹುದು. ಅಂದ್ರೆ ಉದಾಹರಣೆಗೆ ಯಾರೋ ಬಂದು ಕೇಳ್ತಾರೆ, ಏನೋ ಒಂದು ದುಡ್ಡು ಕೇಳಬಹುದು, ಏನೋ ಒಂದು ಫೇವರ್ ಕೇಳ್ತಾರೆ, ಅದು ನಮ್ಗೆ ಇಷ್ಟ ಆಗದೆ ಇರುವಾಗ ಆ ಒಂದು ಆಬ್ಲಿಗೇಷನ್ ಹಂಗಿನಿಂದ ಮಾಡೋ ಅವಶ್ಯಕತೆ ಇರಲ್ಲ. ಹೌದು, ಈ ಅಸರ್ಟಿವ್ ಕಡೆಗೆ ಹೇಳ್ತಾ ಇರೋದು. ಸೊ ಈಗ ಯಾವ್ದೋ ಎಮೋಷನಲ್ ಚಾಲೆಂಜ್ ಬಂದ ತಕ್ಷಣ ಏನೋ ಒಂದ್ ಕೇಳ್ತಾರೆ, ಅವ್ರಿಗೆ ಬಹುಶಃ ನಮಗಾಗೋ ಪರಿಣಾಮ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅವಾಗ ಅವ್ರಿಗೆ ಅರ್ಥ ಮಾಡಿಸ್ಬೋದು. ಸೊ ಹೀಗ್ ಬೇಡ, ನೀವ್ ಹೀಗ್ ಮಾಡಿದ್ರೆ, ಈಗ ಮಗು ಹೊಡಿಯಕ್ ಬಂದ್ರೆ ನೀನ್ ಹೊಡೆದ್ರೆ ನನಗೂ ನೋವಾಗುತ್ತೆ, ಅದು ಅಸರ್ಟಿವ್. ಸೊ ಸಂದರ್ಭೋಚಿತವಾಗಿ ಈ ನಾಲ್ಕರಲ್ಲಿ ಯಾವ್ದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ವುಮೆನ್ ಸೇಫ್ಟಿ ಅಂತ ಅಂದ್ರೆ ಏನು, ಅದನ್ನ ನಾವು ಇನ್ನು ಯಾವ್ದಾದ್ರು ಒಂದು ಕಷ್ಟ ಬಂದಾಗ ನಾವು ಆ ಒಂದು ಸಂದರ್ಭಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಶ್ರೀ ವಿದ್ಯಾ ಅವರು. ಮತ್ತೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಒಂದು ಪುಟ್ಟ ಬ್ರೇಕ್ನ ನಂತರ.
ನಂತರ ಮತ್ತೆ ಸುವಾಸಿನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವುಮೆನ್ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನ ಒಂದು ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನ ನಮ್ಗೆ ಕೆಲವೊಂದು ಟಿಪ್ಸ್ ಗಳು ಬೇಕಾಗುತ್ತೆ ನಿಮ್ ಕಡೆಯಿಂದ. ವೀಕ್ಷಕರು ಸಹ ಮಹಿಳೆಯರು ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮವನ್ನ ನೋಡೋದ್ರಿಂದ ವುಮೆನ್ಸ್ಗೆ ಒಂದು ಸೇಫ್ಟಿ ಬಗ್ಗೆ ಒಂದಷ್ಟು ಟಿಪ್ಸ್ ಗಳನ್ನ ಹೇಳಿ. ಖಂಡಿತ ಹೇಳೋಣ, ಇದು ಬಹಳ ಅವಶ್ಯಕತೆ ವಿಷಯ. ಮೊದಲನೇ ಟಿಪ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನೋ ಅಂತ ಹೇಳೋದು ಅಕ್ಸೆಪ್ಟೆನ್ಸ್ ಇಲ್ಲ. ಸ್ವಲ್ಪ ನೋ ಅಂತ ಹೇಳಕ್ಕೆ ನಮಗೆ ಮುಜುಗರ. ಯಾರು ಏನ್ ಕೇಳಿದ್ರು ಹಿಂಜರಿತೀವಿ, ನೋ ಅಂತ ಹೇಳಲ್ಲ. ಸೊ ನೋ ಅಂತ ಹೇಳಕ್ ಆಗದೆ ಇರುವಾಗ, ಎಸ್ ಅಂತಾನು ಹೇಳಕ್ ಇಷ್ಟ ಇಲ್ಲದೆ ಇರುವಾಗ ಇನ್ನೇನೋ ಒಂದು ನೆಪ ಹೊಡ್ಬಿಡ್ತೀವಿ, ಅದನ್ನ ಮುಂದಕ್ಕೆ ತಳ್ಳುವಂತದ್ದು. ಈಗ ನಾನ್ ನಿಮ್ಗೆ ಏನೋ ಹೇಳಿ, ನನಗೊಂದು ಅವಶ್ಯಕತೆ ಇದೆ, ನಿಮ್ಮಿಂದ ಒಂದು ಸಹಾಯ ಕೇಳ್ತೀನಿ. ಇವಾಗ ನೀವ್ ಮಾಡಕ್ ಆಗಲ್ಲ ಅಂದ ತಕ್ಷಣ ನೀವೇನ್ ಹೇಳ್ತೀರಾ, ಇವತ್ತಾಗಲ್ಲ ನಾಳೆ ಅನ್ಬಿಡ್ತೀರಾ ತಪ್ಪಿಸ್ಕೊಳಕ್ಕೆ. ಹೌದು, ಅವಾಗ ಹೇಳ್ತೀವಿ, ಓ ಇವತ್ತಾಗಲ್ವನ ನಾಳೆ ಬರ್ಲಾ ಅಂತೀವಿ, ನೀವು ಸಿಕ್ಕಾಕೊಂಡ್ಬಿಡ್ತೀರಾ ಹೀಗೆ. ಸೊ ನಾವ್ ಏನ್ ಹೇಳೋದು ಅಂದ್ರೆ, ನೋ ಅಂತ ಮನಸ್ಸು ಒಳಗಡೆ ಇದ್ರೆ ಅದನ್ನ ನಾವು ಧೈರ್ಯವಾಗಿ ನೋ ಅಂತ ಹೇಳ್ಬೋದು. ಇಟ್ ಈಸ್ ಓಕೆ ಟು ಸೇ ನೋ. ಇದು ನಾವು ಮಹಿಳೆಯರು ಸ್ವಲ್ಪ ಹೆಚ್ಚಾಗಿ ಅಳವಡಿಸ್ಕೋಬೇಕು. ನಮಗ್ ಎಲ್ಲಿ ನೋ ಹೇಳ್ಬೇಕು, ಎಲ್ಲಿ ಹೇಳ್ಬೇಕು ಅಂತ ಗೊತ್ತಿರುತ್ತೆ, ಹೇಳಕ್ ಹಿಂಜರಿಕೆ ಇರುತ್ತೆ. ಹೌದು. ಸೊ ಅದು ಮೊದಲನೇ ಟಿಪ್. ಇಲ್ಲಿಂದಾನೇ ಎಲ್ಲೋ ಚಿಕ್ಕದಾಗಿ ಶುರುವಾಗಿ ದೊಡ್ಡದಾಗಿ ಸಮಸ್ಯೆ ಆಗೋ ಅವಕಾಶಗಳು ತುಂಬಾ ಇರುತ್ತೆ. ಇವತ್ತು ನಾಳೆ ಹೋಗಿ ಅದ್ ನಾಡಿದ್ದು ಹೋಗಿ ಒಂದು ಏನ್ ಅಂದ್ಕೊಂಡ್ಬಿಡ್ತಾರೋ. ಯಾಕೆಂದ್ರೆ ನಮಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರನ್ನೂ ನಾವು ಸಂತೋಷ ಪಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ, ನೋವು ಪಡಿಸಬಾರ್ದು ಅಂತ. ಆ ಇನ್ನೊಬ್ರು ನೋವು ಪಡಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮಗ್ ನಾವು ನೋವು ತೊಂದ್ಕೋಬಾರ್ದು. ಸೊ ಏನೋ ಒಂದ್ ಸೇಯಿಂಗ್ ಇದೆ, ವೈಲ್ ಯು ಸೇ ಎಸ್ ಟು ಅದರ್ಸ್, ಡು ನಾಟ್ ಸೇ ನೋ ಟು ಯೋರ್ ಸೆಲ್ಫ್. ಅದು ಮೊದಲನೇ ಟಿಪ್, ನಾನು ಎಲ್ಲಾ ಮಹಿಳೆಯರಿಗೂ ಹೇಳಕ್ ಇಷ್ಟಪಡ್ತೀನಿ. ಇನ್ ಮುಂದೆ ನೆಕ್ಸ್ಟ್ ಸಿಂಪಲ್ ಟಿಪ್ಸ್, ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ಆಗ್ಬೇಕು ಅಂತ ಒಂದು ಡ್ರೆಸ್, ಪವರ್ ಡ್ರೆಸ್ಸಿಂಗ್ ಅಂತ ನಾನು ಹೇಳ್ತೀನಿ. ಏನೇನೋ ಉಡುಪುಗಳನ್ನ ತೊಡ್ಕೊಳಕ್ ಆಸೆ ಇದೆ, ಅದು ಮಾಡ್ಬೇಕು ಮಾಡಬಾರ್ದು ಅವರವರ ಆಸೆ. ಒಂದೇ ಹೇಳೋದು, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಏನೇನು ಸಮಸ್ಯೆ ಬರಬಹುದು, ಅದಕ್ಕೆ ಅನುಗುಣವಾಗಿ ನಮ್ ಡ್ರೆಸ್ ಪವರ್ಫುಲ್ ಆಗಿದೆಯಾ. ಪವರ್ ಡ್ರೆಸ್ಸಿಂಗ್, ಕ್ಯಾನ್ ಐ ಫೀಲ್ ಕಾನ್ಫಿಡೆಂಟ್ ಅಂಡ್ ಪವರ್ಫುಲ್ ವಿತ್ ವಾಟ್ ಎವರ್ ಐ ಆಮ್ ವೇರಿಂಗ್, ಅದನ್ನ ಯೋಚನೆ ಮಾಡ್ಕೊ. ಈಗ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭಗಳಲ್ಲಿ ಸೀರೆ ಅಥವಾ ಚೂಡಿದಾರ ಹಾಕುವಂತ ದೃಷ್ಟಿಯಿಂದ ನೀವು ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಲ್ಲೇ ನಾನು ಹೋಗ್ಬೇಕಾದ್ರೂ ನಾನು ಏನೇ ಉಡುಪು ತಗೊಂಡು ಹಾಕೊಂಡಿದ್ರು ಸಮಸ್ಯೆ ಬಂದಾಗ ನಾನು ಎದುರಿಸಕ್ಕೆ ನಾನು ಪವರ್ ಆಗಿದ್ದೀನಾ, ಐ ಕಂಫರ್ಟಬಲ್ ವಿತ್ ದಟ್, ಅದು ನಾನು ಹೇಳ್ತಿರೋದು. ಇಲ್ಲ ಎಲ್ಲಿಗೆ ಏನ್ ಹಾಕೋಬೇಕು ಅನ್ನೋದು ಅವರವರ ಇಚ್ಛೆಗೆ ಅನುಗುಣವಾಗಿ. ಆದ್ರೆ ಹಾಕೊಳ್ಳುವಾಗ ಒಂದು ಯೋಚನೆ ಮಾಡಿ, ಹೌ ಕಂಫರ್ಟಬಲ್ ಐ ಮೇ ವಿತ್ ವಾಟ್ ಎವರ್ ಐ ಆಮ್ ವೇರಿಂಗ್. ಅದು ಪವರ್ ಡ್ರೆಸ್ಸಿಂಗ್. ಓಡ್ಲಿಕ್ಕಾಗತ್ತಾ, ನಾನು ಪ್ರತಿ ಓಡ್ಲಿಕ್ಕಾಗತ್ತಾ, ಆ ರೀತಿ ಯೋಚನೆ ಮಾಡ್ಬೇಕು. ಇದು ಸೇಫ್ಟಿ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಎರಡನೇದು, ಈಗೆಲ್ಲ ನೀವು ಹೇಳ್ದಂಗೆ ಎಲ್ಲಾ ತರ ವೆಹಿಕಲ್ ಓಡಿಸ್ತೀವಿ ಹೆಣ್ಮಕ್ಳು, ನಾವೇನೆಲ್ಲ ಮಾಡ್ತೀವಿ. ಸೊ ಗಾಡಿನ ಪಾರ್ಕಿಂಗ್ ಮಾಡುವಾಗ ಐಸೆ ಪವರ್ ಪಾರ್ಕಿಂಗ್. ಟೂ ವೀಲರ್ ಪಾರ್ಕ್ ಮಾಡುವಾಗ ಒಂದ್ ಯೋಚನೆ ಮಾಡ್ಬೇಕು, ಅಂದ್ರೆ ಪಾರ್ಕಿಂಗ್ ಮಾಡುವಾಗ ಸೇಫ್ ಆಗಿ ಕಾಣಿಸ್ಬೋದು. ನಾನು ಎಷ್ಟೊತ್ತಿಗೆ ವಾಪಸ್ ಬಂದು ಗಾಡಿ ತಗೊಂಡು ಹೋಗ್ತೀನಿ, ಆವಾಗ ಈ ಜಾಗ ಸೇಫ್ ಆಗಿದೆಯಾ ಅಂತ ಯೋಚನೆ ಮಾಡ್ಬೇಕು. ಆಮೇಲೆ ಕಾರ್ ಓಡಿಸ್ತೀವಿ, ಎಷ್ಟೋ ಜನ ಕಾರ್ ಪಾರ್ಕ್ ಮಾಡುವಾಗ ಡೋರ್ ಕ್ಲೋಸ್ಡ್ ಸೈಡ್ ಅಲ್ಲಿ ಇರಬಾರ್ದು, ನಮ್ಮ ಡೋರ್ ಓಪನ್ ಸೈಡ್ ಅಲ್ಲಿ ಇರಬೇಕು. ಅಂದ್ರೆ ಇವಾಗ ಚೈನ್ ಸ್ನ್ಯಾಚರ್ ಏನ್ ಮಾಡ್ತಾರೆ, ನಾವು ಪಾರ್ಕ್ 4 ಗಂಟೆಲಿ ಮಾಡಿರ್ತೀನಿ, ತಗೊಂಡು ಹೋಗುವಾಗ 8 ಗಂಟೆ ಕತ್ಲೆ ಆಗಿರುತ್ತೆ, ಸಂದಿಲ್ ಹೋಗ್ತೀನಿ. ಅವಾಗ ಯಾರಾದ್ರೂ ಬಂದು ಬೇರೆ ಏನ್ ಮಾಡಿದ್ರು ಒಂದು ಸರ ಕಿತ್ಕೊಂಡು ಹೋಗ್ಬೋದು, ಒಂದು ವಾಚ್ ಕಿತ್ಕೋಬಹುದು, ಮೊಬೈಲ್ ಎಲ್ಲರಿಗಿಂತ ಈಸಿಗೆ ಕಿತ್ಕೊಳಕ್ ಆಗುತ್ತೆ. ಕ್ಲೋಸ್ ಎನ್ವೈರನ್ಮೆಂಟ್ ಅಲ್ಲಿ ಅವ್ರಿಗೆ ಅವಕಾಶ ಹೆಚ್ಚಿರುತ್ತೆ, ಓಪನ್ ಎನ್ವೈರನ್ಮೆಂಟ್ ಅಲ್ಲಿ ಕಮ್ಮಿ ಇರುತ್ತೆ. ಸೊ ಇದು ಪವರ್ ಪಾರ್ಕಿಂಗ್, ಪವರ್ ಡ್ರೆಸ್ಸಿಂಗ್. ಆಮೇಲೆ ನಾನು ಹೇಳಿದ್ನಲ್ಲ, ಅವ್ರಿಗೆ ಹೆಚ್ಚು ಭಯ ಇರತ್ತೆ ಅಂತ ತಕ್ಷಣ ಜೋರ ಕೂಗೋದು, ಇಲ್ಲ ಒಂದು ವಿಜಿಲ್ ಇಟ್ಕೊಂಡಿರ್ಬೇಕು ನಮ್ ಜೊತೆ. ಆಮೇಲೆ ನಮ್ಮಲ್ಲಿ ಇರೋ ಎಲ್ಲಾನು ಉಪಯೋಗಿಸ್ಕೋಬಹುದು. ಉದಾಹರಣೆಗೆ ನಮ್ಮ ಈ ಉಂಗುರ ಹಾಕೋದ್ರಿಂದ ಹಿಡಿದು ಅದರಿಂದ ನಾವು ಸೇಫ್ಟಿಗೆ, ಇನ್ನೊಬ್ರನ್ನ ಹರಟಿ ಮಾಡೋದ್ರಿಂದನೂ ಕೂಡ ನಾವ್ ಎಷ್ಟೋ ಸರಿ ಸೇಫ್ ಮಾಡ್ಕೊಬಹುದು. ತಕ್ಷಣ ಒಂದು ಬ್ಯಾಗ್ ಇಂದ ಇರ್ಬೋದು. ನಮ್ಮ ಉದ್ದೇಶ ಏನಿರ್ಬೇಕು ಅಂದ್ರೆ ಇನ್ನೊಬ್ರನ್ನ ಹರಟ್ ಮಾಡೋದ್ ಬೇಡ, ನಾವು ಅಲ್ಲಿ ನಮ್ಮನ್ನ ನಾವು ಸೇಫ್ ಮಾಡ್ಕೊಳ್ಳೋಂಥದ್ದು ಒಂದು. ನಮ್ಮಲ್ಲಿರೋ ಪ್ರತಿಯೊಂದನ್ನು ನಾವು ಆಯುಧವಾಗಿ ಉಪಯೋಗಿಸ್ಕೋಬಹುದು. ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿನಲ್ಲೂ ಮೊದಲು 3 ದಿವಸ ಏನ್ ಹೇಳ್ತಾರೆ, ದುರ್ಗಿ ಅಂದ್ರೆ ಏನು, ಸೇಫ್ಟಿ ಪವರ್ ಇರುತ್ತೆ. ಆಮೇಲೆ ಲಕ್ಷ್ಮಿ, ಸರಸ್ವತಿ, 3 ನಾವು ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಅಂತ ಹೇಳ್ತೀವಿ. ಸೊ ಪ್ರತಿಯೊಬ್ಬರನ್ನ 3 ಗುಣಗಳು ಇದೆ. ಸೊ ಅವಾಗ ಏನೇನ್ ಬೇಕೋ, ಈಗ ಎಲ್ಲಾ ರಾಕ್ಷಸ ಸಂವಾರವಾಗ ಅದೇ ದುರ್ಗಿ ಆಗ್ತಾಳೆ, ವಿದ್ಯೆ ಬಂದಾಗ ಸರಸ್ವತಿ ಆಗ್ತಾಳೆ, ಲಕ್ಷ್ಮಿ ಆಗ್ತಾಳೆ. ಸೊ ಪ್ರತಿಯೊಂದು ನಮ್ಮಲ್ಲಿ ಇದೆ, ಅದನ್ನ ನಾವು ಉಪಯೋಗಿಸ್ಕೋಬೇಕು. ಈ ತರ ಸೇಫ್ಟಿ ಕೂಗೋದು ಎಷ್ಟು ಸಾಧ್ಯನೋ ಅಷ್ಟು ಜನಗಳಿರೋ ಜೊತೆಗೆ ಹೋಗೋದು.
ಸ್ವಲ್ಪ ಕಾನ್ಶಿಯಸ್ ಆಗಿ ಇರ್ಬೇಕು ನಾವು ಏನ್ ಮಾಡ್ತಾ ಇದೀವಿ ಅಂತ. ಓಕೆ, ಇನ್ನ ಸೇಫ್ಟಿ ಟಿಪ್ಸ್ ಗಳಂತ ತಿಳ್ಕೊಂಡ್ವಿ. ನಂತರ ಇವಾಗ ನಾವು ಏನಾದ್ರೂ ಒಂದು ತೊಂದರೆ ಆದಾಗ ತಕ್ಷಣಕ್ಕೆ ನಮ್ಗೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ವುಮೆನ್ಸ್ ಸೇಫ್ಟಿ ಹೆಲ್ಪ್ ಲೈನ್ಸ್ ಗಳೇನಾದ್ರು ಇರುತ್ತೆ, ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೇಕು? ಇದು ಟಿಪ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮೊದಲು ನಮ್ಮ ಮೊಬೈಲ್ ಇಂದ ಶುರು ಹಚ್ಕೋಬೇಕು. ನಮ್ಮ ಮೊಬೈಲ್ ಅಲ್ಲಿ ಸ್ಪೀಡ್ ಡಯಲ್ ಅಲ್ಲಿ ನಮ್ಮ ಬೇಕಾಗಿರೋರ್ನ ಇಟ್ಕೋಬೇಕು. ಎಲ್ಲ ಕಾಂಟ್ಯಾಕ್ಟ್ ಅಂದ್ರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಾಗ್ಲಿ, ಒಂದು ಡಾಕ್ಟರ್ಸ್ ಆಗ್ಲಿ, ಒಂದು ಲಾಯರ್ದಾಗ್ಲಿ, ಯಾರ್ಯಾರ್ದು ಬೇಕು ಅವ್ರ ಕಾಂಟ್ಯಾಕ್ಟ್ ನಮ್ಮ ಫೋನ್ ಅಲ್ಲಿ ಮೊದಲು ರೆಡಿ ಇರಬೇಕು. ಫಸ್ಟ್ ಟಿಪ್. ಪೊಲೀಸ್ ನಂಬರ್ಸ್ ಗೊತ್ತಿದೆ ನಮ್ಗೆ, 101 ಆಗ್ಲಿ, ಎಮರ್ಜೆನ್ಸಿದಾಗ್ಲಿ, ಮಹಿಳಾದಿದೆ, ಮಕ್ಕಳ ಸಹಾಯವಾಣಿ ಇದೆ, ಈ ಎಲ್ಲಾರ್ದು ಕಾಂಟ್ಯಾಕ್ಟ್ ನ ನಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡಿಟ್ಕೋಬೇಕು. ಕೆಲವು ನಂಬರ್ ನಾವು ಮನಸ್ಸಿನಲ್ಲಿ ನೆನ್ಪಿಟ್ಕೋಬೇಕು. ಸೊ ತಕ್ಷಣ ಡಯಲ್ ಮಾಡಕ್ ಆಗ್ಬೋದು. ಬೇಕಾದಷ್ಟು ನಮ್ಗಿದೆ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಫಸ್ಟ್ ಹೋಗಿ ಇನ್ಫಾರ್ಮ್ ಮಾಡ್ಬೇಕು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫಸ್ಟ್ ನಾವು ಇನ್ಫಾರ್ಮ್ ಮಾಡ್ಬೇಕು. ಇಲ್ಲಿ ಸಂಕೋಚ ಮಾಡ್ಕೊಂಡು ಹೆದರ್ಕೊಳ್ಳೋದು ಬೇಡ. ಆಗೋ ಸನ್ನಿ ಅವ್ರು ನಂಬ್ತಾರೋ ಇಲ್ವೋ, ಅವ್ರು ಏನ್ ಅಂದ್ಕೊಂಡ್ಬಿಡ್ತಾರೋ, ನಮ್ಮ ಮೇಲೆ ತಪ್ಪು ತಿಳ್ಕೊತಾರೋ ಅನ್ನೋದು ಬಿಟ್ಟು ಮೊದಲು ಹೋಗಿ ಹೆಲ್ಪ್ ಕೇಳಕ್ಕೆ ರೆಡಿ ಆಗಿರ್ಬೇಕು. ಕೂಗಿ ಯಾರು ಸಿಗ್ತಾರೋ ಅವ್ರ ಹತ್ರ ಹೆಲ್ಪ್ ಕೇಳಕ್ಕೆ ಓಪನ್ ಆಗಿ ಅಪ್ರೋಚ್ ಮಾಡ್ಬೇಕು. ಈಗ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಜೊತೆಗೆ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ಒಂದು ಮಹಿಳೆಯರಿಗೆ ಯಾವೊಂದು ಟಿಪ್ ಅನ್ನ ನೀಡಕ್ಕೆ ಇಷ್ಟಪಡ್ತೀರಾ? ಒಂದು ತುಂಬಾ ಮುಖ್ಯವಾಗಿ ಎಲ್ಲಾರ್ಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಮಹಿಳೆಯರು ತುಂಬಾ ಸೂಕ್ಷ್ಮ. ಏನಾದ್ರೂ ಒಂದು ವ್ಯತ್ಯಾಸ ಆಗತ್ವೆ ಅಥವಾ ದುರ್ಘಟನೆ ನಡೆಯತ್ತೆ ಅಂದಾಗ ಒಳಗೆ ನಮ್ಗೆ ಅಸೂಕ್ಷ್ಮತೆ ಗೊತ್ತಾಗುತ್ತೆ. ನಡ್ಕೊಂಡು ಹೋಗ್ತಾರೆ, ಯಾರೋ ಹಿಂದೆ ನಾವು ತಿರುಗಿ ನೋಡಿದ್ರು ಅಲ್ಲಿಂದ ಏನೋ ನಮಗೆ ಮುಜುಗರ ಗೊತ್ತಾಗತ್ತೆ. ಅದಕ್ಕೆ ನಾವು ಬೆಲೆ ಕೊಡೋಣ, ಅದನ್ನ ನೆಗ್ಲೆಕ್ಟ್ ಮಾಡೋದು ಬೇಡ. ಅದಕ್ಕೆ ಬೆಲೆ ಕೊಟ್ಟು ಅದಕ್ಕೆ ಏನ್ ಮಾಡ್ಬೇಕೋ ಸೇಫ್ಟಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಎಲ್ಲಾ ಕಡೆಗೆ ಸೇಫ್ಟಿ ಇನ್ಸ್ಟ್ರೂಮೆಂಟ್ ಹಾಕಿರ್ತಾರೆ. ನಾವು CCTV ಅಂತ ಹೇಳ್ತೀವಿ, ಎಲ್ಲಾ ಕಡೆನೂ ಇರುತ್ತೆ, ಯಾರು ಏನ್ ಮಾಡ್ತಾರೆ. ನಮ್ಮಲ್ಲಿ ಒಂದು CCTV ಇದೆ, ಅದನ್ನ ಯಾವಾಗ್ಲೂ ಆನ್ ಆಗಿಟ್ಕೊಳ್ಳಿ. ಆನ್ ಆಗಿಟ್ಕೊಂಡ ತಕ್ಷಣ ಮೆಸೇಜ್ ಬರುತ್ತೆ. ಆ ಮೆಸೇಜ್ ತಕ್ಕಂಗೆ ನಾವು ಹೇಳಿದಾಗೆ ಸ್ಪಂದಿಸಿ ಎಲ್ಲರೂ ನಾವು ಸುರಕ್ಷಿತವಾಗಿ ಇರೋಣ, ನಮ್ಮ ಸುತ್ತಮುತ್ತಲ ಜನನು ಸುರಕ್ಷಿತವಾಗಿ ಕಾಪಾಡೋಣ. CCTV ಅನ್ನೋದು ಹೊರಗಡೆ ಇದ್ರೆ ಸಾಲದು, ನಮ್ಮ ಮೈಂಡ್ ಅಲ್ಲೂ ಕೂಡ ಇರುತ್ತೆ. ಅದನ್ನ ಎಚ್ಚೆತ್ತುಕೊಂಡು ನಾವೊಂದು ಮುನ್ನುಗ್ಗೋಣ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ರಿ. ತಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಕ್ಕಾಗಿ ತಮ್ಗೆ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಸುಹಾಸಿನಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೂ ನನಗೂ ಬಹಳ ಸಂತೋಷ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ವುಮೆನ್ ಸೇಫ್ಟಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಶ್ರೀ ವಿದ್ಯಾ ಅವರು ನಮ್ಗೆ ನೀಡಿದ್ರು. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಮನದಾಳದ ಪ್ರಶ್ನೆಗಳನ್ನ ನೀವು ನಮ್ಗೆ ಅಂಚೆ ಮುಖೇನ ತಿಳಿಸಬಹುದು. ನಮ್ಮ ವಿಳಾಸ ಸುವಾಸಿನಿ, ಅಂಚೆ ಪೆಟ್ಟಿಗೆ ಸಂಖ್ಯೆ 5418, ಬೆಂಗಳೂರು 54, ಅಥವಾ ಇಮೇಲ್ ಕೂಡ ಮಾಡಿ ತಿಳಿಸಬಹುದು, feedback@srishankaratv.net ಗೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.